ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜಾನ್ವಿ. ಮೊದಲು ನನ್ನ ಚಾನಲ್ಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿದ್ರು ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನೋಡ್ತಿರೋ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶಿವಧ್ಯಾನ ಮಂದಿರ. ಇಲ್ಲಿ 3 ದೇವರ ಪ್ರತಿಷ್ಠಾಪನೆ ಆಗಿದೆ: ಶಿವಪ್ಪ, ಸರಸ್ವತಿ ಹಾಗೂ ಗಣೇಶಪ್ಪ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ನೀವು ಬಂದು ಈ ದೇವಸ್ಥಾನದಲ್ಲಿ ಆಶೀರ್ವಾದ ಪಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುವ ಓರಿಯೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಈ ಓರಿಯೋ ಮಿಲ್ಕ್ ಶೇಕ್ ಅಂತೂ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಈಗ ಕಡಿಮೆ ಮಸಾಲ ಹಾಕಿ ಹೆಲ್ತಿಯಾಗಿರುವ ಕೊಕೊನಟ್ ರೈಸ್ ಮಾಡೋದು ಹೇಗೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸ್ವಲ್ಪ ಕಾಯಕ್ಕೆ ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂತ ಸಿಡಿದ ಮೇಲೆ 2 ಏಲಕ್ಕಿ 2 ಲವಂಗ ಹಾಕಿ ಸ್ವಲ್ಪ ಮೆಣಸು ಹಾಕಿ ನಂತರ ಚಕ್ಕೆಯನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕಿ ಅದು ಹಸಿ ಸ್ಮೆಲ್ ಹೋಗೋ ತನಕ ಬಿಟ್ಟು ನಾವಿಲ್ಲಿ 2 ರಿಂದ 3 ಮೆಣಸಿಕಾಯಿ ಹಾಕ್ತಿದ್ವಿ. ಇದು ಖಾರ ಇದ್ದಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ವಿ. ಸೊ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಟಮಟೆ ಹಣ್ಣು ಹಾಕ್ಕೊಂಡು ಲಾಸ್ಟ್ಗೆ ಕರಿಬೇವು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವಿಲ್ಲಿ ಅಕ್ಕಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಗರಂ ಮಸಾಲ ಹಾಕಿ ಇಲ್ಲಿ ಕಾಯಲ್ಲನ್ನು ಹಾಕಿ ಸ್ವಲ್ಪ ಕುದಿ ಬರೋ ತನಕ ಕಾಯೋಣ. ಸೊ ಹೀಗೆ ಮಿಕ್ಸ್ ಮಾಡ್ಕೊತಾ ಇರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪೇನಾದರೂ ಕಮ್ಮಿ ಇದ್ದರೆ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಈ ಥರ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡೋಣ. ಸೊ ಹೆಲ್ದಿಯಾಗಿರುವ ಕಡಿಮೆ ಮಸಾಲ ಹಾಕಿ ಮಾಡಿರುವ ಕೊಕೊನಟ್ ರೈಸ್ ರೆಡಿ. ಸೊ ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಾನೀಗ ಇನ್ಫಾರ್ಮೇಟಿವ್ ಸೋರ್ಸ್ ಬುಕ್ ಸಮರೀಸ್ನ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ಸೊ ಇವತ್ತಾಗಲೇ ನಾನು 4th ಬುಕ್ ಸಮರೀಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಆಲ್ರೆಡಿ 3 ಬುಕ್ ಸಮರೀಸ್ನ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಪ್ ಯು ಅಂಡರ್ಸ್ಟ್ಯಾಂಡ್. ಹಾಗೆ ನಿಮಗೆ ಇದು ಇನ್ಫಾರ್ಮೇಟಿವ್ ಆ್ಯಂಡ್ ಹೆಲ್ಪ್ಫುಲ್ ಕೂಡ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋನ ಜಾಸ್ತಿ ಸ್ಟೂಡೆಂಟ್ಸ್ ಆ್ಯಂಡ್ ಕಾಂಪಿಟೇಟಿವ್ ಓದ್ತಿರೋರಿಗೆ ತಪ್ಪದೆ ಶೇರ್ ಮಾಡಿ, ಇದು ನನ್ನ ರಿಕ್ವೆಸ್ಟ್. ಸೊ ಆ 3 ಬುಕ್ಸ್ ನೇಮ್ಸ್ ಬಂದ್ಬಿಟ್ಟು ದ ಸೀಕ್ರೆಟ್, ಇಕಿಗೈ ಆ್ಯಂಡ್ ಆಟೋಮಿಕ್ ಹ್ಯಾಬಿಟ್ಸ್. ಸೊ ಈ 3 ಬುಕ್ಸಲ್ಲೂ ಡಿಫ್ರೆಂಟ್ ಟಾಪಿಕ್ಸ್ನ ತಗೊಂಡಿದ್ದಾರೆ. ಒಂದು ಪ್ರಾಕ್ಟಿಕಲ್ ಆಗಿರ್ಬೋದು, ಒಂದು ರೂಲ್ಸ್ ಬಗ್ಗೆ ಆಗಿರ್ಬೋದು, ಒಂದು ಪ್ರಿನ್ಸಿಪಲ್ ಬಗ್ಗೆ ಆಗಿರೋದು, ಒಂದಷ್ಟು ಪಾಯಿಂಟ್ಸ್ಗಳು, ಒಂದಷ್ಟು ಲಾಸ್ಗಳ ಮೇಲಿತ್ತು. ಸೊ ಇವೆಲ್ಲ ನಾವು ತಿಳ್ಕೊಬೇಕಾಗಿರೋ ಮೇನ್ ಪಾಯಿಂಟ್ಸ್ಗಳ ಬಗ್ಗೆನೇ ಇದ್ವು. ಸೊ ಅವೆಲ್ಲ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಟಾಪಿಕ್ಕು ಈಸಿಯಾಗಿದೆ. ಸೊ ಇವತ್ತಿನ ಬುಕ್ ಸಮರೀಸ್ನ ನೋಡೋಣ ಬನ್ನಿ.
ಇವತ್ತಿನ ಬುಕ್ ನೇಮ್ ಬಂದುಬಿಟ್ಟು ಬ್ರೈನ್ನ 12 ಪ್ರಿನ್ಸಿಪಲ್ ಅಂತ. ಸೊ ಇದು ಮೇನ್ಲಿ ನ್ಯೂಯಾರ್ಕ್ನ ಬುಕ್ ಆಗಿದೆ. ನಾನು ಈ ಒಂದು ಬುಕ್ನ ಸಮರಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಬುಕ್ನ ಬರೆದ ಆಥರ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಸೊ ಆಥರ್ ನೇಮ್ ಬಂದುಬಿಟ್ಟು ಜಾನ್ ಮೆಡಿನಾ ಅಂತ. ಸೊ ಬ್ರೈನ್ 12 ರೂಲ್ಸ್ ಬಗ್ಗೆ ಹೇಳ್ತಾ ಇವರು ನಮ್ಮ ಬ್ರೈನ್ನ ಈಗ ಆ್ಯಕ್ಟಿವೇಟ್ ಆ್ಯಂಡ್ ಮೋಟಿವೇಟ್ ಮಾಡುತ್ತಾ ಇದನ್ನ ನಾವು ನಮ್ಮ ಸ್ಟಡೀಸ್ಗಳಲ್ಲಿ, ಬಿಸ್ನೆಸ್ಗಳಲ್ಲಿ ಹಾಗೂ ನಮ್ಮ ವರ್ಕ್ ಲೈಫ್ನಲ್ಲಿ ಎಲ್ಲ ಕಡೆಯಲ್ಲೂ ಅಳವಡಿಸ್ಕೊಳೋದು ಹೇಗೆ ಅಂತ ಇದೆ. ಸೊ ಸ್ಟಾರ್ಟ್ ಮಾಡೋಣ. 6 ಪ್ರಿನ್ಸಿಪಲ್ಸ್ ಆರ್ ರೂಲ್ಸ್ನಲ್ಲಿ ನಾನು ಈ ವಿಡಿಯೋದಲ್ಲಿ ಓನ್ಲಿ 6 ಪ್ರಿನ್ಸಿಪಲ್ಸ್ ಆರ್ ರೂಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಯಾಕೆಂದರೆ ವಿಡಿಯೋ ಲೆಂತಿ ಆಗ್ಬೋದು, ನಿಮಗೂ ನೋಡೋಕೆ ಹೆವಿ ಆಗುತ್ತೆ ಅಂತ. ಸೊ ಆರಾಮಾಗಿ ರಿಲೀಫಾಗಿ ಈ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಲ್ಲಿ ನೀವು ಈ ಒಂದು ಬ್ರೈನ್ ಪ್ರಿನ್ಸಿಪಲ್ಸ್ನ ಬುಕ್ನ ಸಮರೀಸ್ನ ಕಂಪ್ಲೀಟಾಗಿ ತಿಳ್ಕೊಬೋದು. ಸೊ ರೂಲ್ ನಂಬರ್ ಫಸ್ಟು ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರ್ಬೋದು. ಸ್ಟಾರ್ಟ್ ಮಾಡೋಣ ಬನ್ನಿ. ಎಕ್ಸಸೈಸ್ ಇನ್ಕ್ರೀಸಸ್ ಬ್ರೈನ್ ಪವರ್. ಏನಪ್ಪ ಇದು ಅಂದರೆ ಎಕ್ಸಸೈಸ್ ಅಂತ ಹೇಳ್ಬಿಟ್ರು. ಬ್ರೈನ್ ಎಕ್ಸಸೈಸ್ ಯಾವುದಾದ್ರೂ ಇದೆಯಾ ಅಂತ ನೀವು ಕೇಳೋದಾದರೆ ನಾನಿಲ್ಲಿ ಯಾವುದೇ ಬ್ರೈನ್ ಎಕ್ಸಸೈಸ್ ಬಗ್ಗೆ ಮಾತಾಡ್ತಿಲ್ಲ. ಅಂದರೆ ನಾವು ಈಗಾಗಲೇ ವರ್ಕ್ ಫ್ರಮ್ ಹೋಮ್ ಇನ್ನು ಆಫೀಸ್ನಲ್ಲಿ ಕೆಲಸ ಮಾಡೋದ್ರಿಂದ ನಾವು ನಡೆಯೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಆದರೆ ಇಂದಿನ ಕಾಲದಲ್ಲಿ ಮನುಷ್ಯ ತನ್ನ ಆಹಾರಕ್ಕಾಗಿ 12 ಮೈಲ್ಸ್ ಗಟ್ಟಲೆ ಪರ್ ಡೇ ಓಡಾಡ್ತಿದ್ದಂತೆ. ಸೊ ಅವನ ಬ್ರೈನಲ್ಲಿ BDNF ಅನ್ನೋ ಒಂದು ಅಂಶ ರಿಲೀಸ್ ಆಗಿ ಅವನು ಎವಾಲ್ವ್ ಆಗೋಕ್ಕೆ ಅದು ಹೆಲ್ಪ್ ಆಯಿತು ಅಂತ ಹೇಳ್ತಿದ್ದಾರೆ. ಸೊ ಆ ರೀತಿ ಅವನು BDNF ರಿಲೀಸ್ ಆಗಿದ್ದರಿಂದ ಬ್ರೈನಿನ ಫಂಕ್ಷನ್ ಇನ್ಕ್ರೀಸ್ ಆಯಿತು. ಮೆಮೊರಿ, ಅಟೆನ್ಷನ್, ಕಾಗ್ನಿಟಿವ್ ಫಂಕ್ಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಕೂಡ, ಆ ಒಂದು ಎಬಿಲಿಟಿ ಕೂಡ ಅವನಿಗೆ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ. ಸೊ ನೀವು ಈ ರೀತಿ ನಿಮ್ಮ ಬ್ರೈನ್ ಸ್ಕಿಲ್ಸ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ಸ್ಟ್ರೆಂತ್ ಟ್ರೈನಿಂಗ್ಸ್ಗಿಂತ ಅರಬಿಕ್ಸ್ ಕಡೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಲೈಕ್ ರನ್ನಿಂಗ್, ಸೈಕ್ಲಿಂಗ್, ವರ್ಕ್ ಫ್ರಮ್ ಹೋಮ್ಗಿಂತ ಆಫೀಸ್ಗೆ ಹೋಗಿ ಸ್ವಲ್ಪ ನಡೆಯೋದು ಜಾಸ್ತಿ ಆಗಲಿ ಅಂತ ಹೇಳ್ತಿದ್ದಾರೆ. ಸೊ ಅರಬಿಕ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಲೈಕ್ ರನ್ನಿಂಗ್, ಸೈಕ್ಲಿಂಗ್, ವಾಕಿಂಗ್ ವೀಕ್ನಲ್ಲಿ 2 ರಿಂದ 3 ಬಾರಿ 30 ಮಿನಿಟ್ಸ್ ಅಟ್ಲೀಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಲಾಂಗ್ ಲಾಸ್ಟಿಂಗ್ ಮೆಮೊರಿಯನ್ನು ಬೆಳೆಸ್ಕೊಳುತ್ತೆ ಅಂತ ಹೇಳ್ತಾರೆ. ಸೊ ಹೇಗಪ್ಪ ಇದು ವರ್ಕ್ ಆಗುತ್ತೆ ಅಂತ ನೀವು ನನಗೆ ಕೇಳಿದರೆ ನಾನು ಹೇಳ್ತೀನಿ. ಸೊ ನಾವು ಈ ರೀತಿ ವಾಕಿಂಗ್, ಸೈಕ್ಲಿಂಗ್ ಈ ಥರ ಮಾಡೋದ್ರಿಂದ ನಮ್ಮ ಬಾಡಿಗೆ ಬ್ಲಡ್ಸ್ ಸರ್ಕ್ಯುಲೇಷನ್ ಆ್ಯಂಡ್ ಆಕ್ಸಿಜನ್ ಇನ್ಕ್ರೀಸ್ ಆದಾಗ ಸೊ ನಾವು ತಿನ್ನೋ ಊಟ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ ಅಂತ ಇದರಲ್ಲಿ ನಾನು ತಿಳ್ಕೊಂಡೆ. ನೆಕ್ಸ್ಟ್ ರೂಲ್ ನಂಬರ್ 2, ಅವರ್ ಬ್ರೈನ್ ಆ್ಯಸ್ ಎವಾಲ್ವ್ಡ್. ಇದರಲ್ಲಿ ಸಿಂಪಲ್ಲಾಗಿ ಮಂಗನಿಂದ ಮಾನವ ಅಂತ ಹೇಳ್ತಿದ್ದಾರೆ. ಅಂದರೆ ಈ ವರ್ಲ್ಡ್ನಲ್ಲಿ ನಾವೇ ಸ್ಟ್ರಾಂಗೆಸ್ಟ್ ಅನಿಮಲ್ ಅಂತೂ ಅಲ್ಲ, ಬಟ್ ಹ್ಯೂಮನ್ಗಿರೋ ಸ್ಟ್ರಾಂಗೆಸ್ಟ್ ಬ್ರೈನ್ ಈ ವರ್ಲ್ಡ್ನಲ್ಲಿ ಯಾರಿಗಿಲ್ಲ. ಸೊ ನಾವು ಕೋಆರ್ಡಿನೇಷನ್ ಅಂದರೆ ಜನಗಳ ಜೊತೆ ಹೊಂದ್ಕೊಂಡು ಹೋದರೆ ನಾವು ಕೂಡ ಸರ್ವೈವ್ ಆಗ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಜಾನ್ ಮೆಡಿನಾ ಅವರು ಇಲ್ಲಿ ಒಂದು ಮಾತು ಹೇಳ್ತಿದ್ದಾರೆ. ಸೊ ಏನಂತ ನೋಡೋಣ ಬನ್ನಿ. ಓನ್ಲಿ ದ ಸ್ಟ್ರಾಂಗೆಸ್ಟ್ ಮೈಂಡ್ಸ್ ವಿಲ್ ಸರ್ವೈವ್, ನಾಟ್ ದ ಸ್ಟ್ರಾಂಗೆಸ್ಟ್ ಬಾಡೀಸ್ ಅಂತ. ನೆಕ್ಸ್ಟ್ ರೂಲ್ ನಂಬರ್ 3, ಎವ್ರಿ ಬ್ರೈನ್ಸ್ ವೈರ್ಡ್ ಡಿಫ್ರೆಂಟ್ಲಿ. ಸೊ ನಾವು ಕೇಳಿರ್ಬೋದು ಎಲ್ಲರ ಬ್ರೈನು ಒಂದೇ ರೀತಿ ಇದೆ, ಸೇಮ್ ಕಾಣುತ್ತೆ ಅಂತ. ಬಟ್ ನರಗಳ ಒಂದು ಕನೆಕ್ಷನ್ ಅಂದರೆ ವೈರಿಂಗ್ಸ್ ಡಿಫ್ರೆಂಟ್, ಈವನ್ ಟ್ವಿನ್ಸಲ್ಲೇ ಡಿಫ್ರೆಂಟ್ ಆಗಿರುತ್ತೆ. ಇದು ಡಿಪೆಂಡಿಂಗ್ ಅಪಾನ್ ಅವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಮೊರೀಸ್ ಮೇಲೆ ಅಂತ ಈ ಬುಕ್ನಲ್ಲಿ ಹೇಳ್ತಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಬ್ಬ ವ್ಯಕ್ತಿನ ನೋಡಿದಾಗ ನಮಗೆ ಪರ್ಟಿಕ್ಯುಲರ್ ಒಂದು ನ್ಯೂರನ್ನು ಒಂದು ರಿಲೀಸ್ ಆಗಿರುತ್ತೆ. ಸೊ ನಾವು ಎಷ್ಟೋ ದಿನ ಆದಮೇಲೆ ಮತ್ತೆ ಆ ವ್ಯಕ್ತಿನ ನೋಡಿದಾಗ ಮತ್ತೆ ಪರ್ಟಿಕ್ಯುಲರ್ ಅದೇ ನ್ಯೂರನ್ ರಿಲೀಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಒಂದೇ ಎಕ್ಸ್ಪ್ಲೇನ್ ಮಾಡೋಕೊಂಡ್ರದು. ಸೊ ಎಲ್ಲರ ಒಂದು ವೈರಿಂಗ್ಸ್ ಅಂದರೆ ಕನೆಕ್ಷನ್ಸು ಡಿಫ್ರೆಂಟ್, ಮೇ ಬಿ ಪಾರ್ಟ್ಸ್ ಎಲ್ಲ ಸೇಮ್ ಇರ್ಬೋದು. ಡಿಪೆಂಡಿಂಗ್ ಅಪಾನ್ ದೇರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಮೊರೀಸ್ ವೈರಿಂಗ್ಸ್ ಅವರ ಕನೆಕ್ಷನ್ಸ್ ಆ ಒಂದು ವೈರಿಂಗ್ ಆಗಿರೋದು ಡಿಫ್ರೆಂಟಾಗಿ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ರೂಲ್ ನಂಬರ್ 4, ವಿ ಡೋಂಟ್ ಪೇ ಅಟೆನ್ಷನ್ ಟು ಬೋರಿಂಗ್ ಥಿಂಗ್ಸ್. ಅಂದರೆ ನಾವು ಒಂದೇ ಸಾರಿಗೆ ಒಂದೇ ಕೆಲಸನ ಮೇಲೆ ಫೋಕಸ್ ಮಾಡಬೇಕು ಅಂತ. ಸೊ ಹ್ಯೂಮನ್ ಬ್ರೈನ್ ಹೇಗೆ ಅಂದರೆ ಮಲ್ಟಿ ಟಾಸ್ಕ್ನ ಸರಿಯಾಗಿ ಮಾಡಲ್ಲ. ಸೊ ನಾವು ಒಂದೇ ಸಾರಿಗೆ ಒಂದೇ ಕೆಲಸನ ಕಂಪ್ಲೀಟಾಗಿ ಮಾಡ್ಬೋದು ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವು ಲ್ಯಾಪ್ಟಾಪ್ ವರ್ಕ್ ಮಾಡ್ಕೊತ ಫೋನಲ್ಲಿ ಏನಾದ್ರು ಮಾತಾಡ್ತಿದ್ರೆ ನೀವು ಗಮನಿಸಿ, ಈ ಕಡೆ ಲ್ಯಾಪ್ಟಾಪ್ ವರ್ಕ್ ಕೂಡ ಕಂಪ್ಲೀಟ್ ಆಗಿರಲ್ಲ, ಫೋನಲ್ಲಿ ಮಾತಾಡೋದು ಕೂಡ ಸರಿಯಾಗಿರಲ್ಲ. ಸೊ ಒಂದೇ ಸಾರಿಗೆ ಪೇ ಅಟೆನ್ಷನ್ ಆನ್ ಒನ್ ವರ್ಕ್ ಅವ್ರ ಒಂದು ಕೆಲಸದ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ. ರೂಲ್ ನಂಬರ್ 5, ರಿಪೀಟ್ ಟು ರಿಮೆಂಬರ್. ಸೊ ಒಂದು ರಿಸರ್ಚ್ನ ಪ್ರಕಾರ 30 ದಿನಗಳಲ್ಲಿ ನಾವು ಒಂದು ಬಾರಿ ಓದ್ರೆ ಅದನ್ನ 30 ದಿನಗಳ ನಂತರ ಸುಮಾರು 90% ವಿಚಾರನ ನಾವು ಮರ್ತೋಗ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದು ಡಿಪೆಂಡಿಂಗ್ ಅಪಾನ್ 2 ಟೈಪ್ಸ್. ಒಂದು ಆಟೋಮೆಟಿಕ್ ಅಂತ, ಇನ್ನೊಂದು ಎಫರ್ಟ್ಫುಲ್ ಅಂತ. ಸೊ ಇಲ್ಲಿ ಆಟೋಮೆಟಿಕಲ್ಲಿ ಏನು ಬರುತ್ತೆ ಅಂದರೆ ನಮ್ಗೆ ಇಷ್ಟ ಆಗಿರೋ ಯಾವುದೇ ವ್ಯಕ್ತಿ ಅಥವಾ ವಸ್ತುನ ನಾವು ಆಟೋಮೆಟಿಕ್ಕಾಗಿ ನೆನ್ಪು ಮಾಡ್ಕೊತೀವಿ. ಬಟ್ ಎಫರ್ಟ್ಫುಲ್ಲಲ್ಲಿ ನಾವು ರಿಪಿಟೇಷನ್ ಮಾಡಿದಾಗ ಮಾತ್ರ ಅದು ನಮಗೆ ನೆನಪಿರುತ್ತೆ. ಸೊ ನಾವು ಅದನ್ನು ಪದೇ ಪದೇ
ಓದಿದರೆ ಮಾತ್ರ ನಮಗೆ ಅದು ನೆನಪಲ್ಲಿರುತ್ತೆ ಅಂತ ಹೇಳ್ತಿದ್ದಾರೆ. ಲೈಕ್ ಪಾಸ್ವರ್ಡ್ ಅಥವಾ ಸಮ್ ಸೆಟ್ ಆಫ್ ವರ್ಡ್ಸ್ಗಳನ್ನ. ಸೊ ರಿಪಿಟೇಷನ್ ಇಸ್ ದ ಮೇನ್ ಪಾಯಿಂಟ್ ಟು ರಿಮೆಂಬರ್ ಎನಿಥಿಂಗ್ ಅಂತ. ಸೊ ರಿಪಿಟೇಷನ್ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟು. ನಾವೇನೇ ನೆನ್ಪಿಡ್ಕೋಬೇಕಂದ್ರೆ ರಿಪಿಟೇಷನ್ನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ರೂಲ್ ನಂಬರ್ 6, ಮ್ಯೂಸಿಕ್ ಕ್ಯಾನ್ ಮೇಕ್ ಅವರ್ ಬ್ರೈನ್ ಸ್ಮಾರ್ಟರ್. ಸೊ ಇದು ಸಿಂಪಲ್ಲಾಗಿ ಅಂದರೆ ನಾವು ಮ್ಯೂಸಿಕ್ ಕೇಳೋದ್ರಿಂದ ನಮಗೆ ಸ್ವಲ್ಪ ರೆಸ್ಟ್ ಆಗೋ ಎಂಟರ್ಟೈನ್ಮೆಂಟ್, ಸ್ವಲ್ಪ ರಿಲೀಫ್ ಸಿಗ್ಬೋದು. ಸೊ ಈ ರಿಲೀಫ್ನಿಂದ ನಮ್ಮ ಬ್ರೈನ್ ಬೇಗ ಆ್ಯಕ್ಟಿವೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ದಟ್ ಈಸ್ ಅ ಸಿಂಪಲ್ ಪಾಯಿಂಟ್. ಸೊ ಈ 6 ಪಾಯಿಂಟ್ಸು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇವೇನಾದರೂ 6 ಪಾಯಿಂಟ್ಸ್ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ತಪ್ಪದೆ ಕಮೆಂಟ್ ಮಾಡಿ ನನಗಿದು ಹೆಲ್ಪ್ಫುಲ್ ಆಯಿತು ಅಂತ. ಸೊ ನೆಕ್ಸ್ಟ್ 6 ಪ್ರಿನ್ಸಿಪಲ್ಸ್ ರೂಲ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ತನಕ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋನ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ದ ಎಂಡ್. ಥ್ಯಾಂಕ್ ಯು.